ಸೊ ಧಾರಾವಾಹಿ ಎಷ್ಟು ಚೆನ್ನಾಗಿತ್ತು. ಕರೆಂಟ್ ಹೋಗ್ಬಿಡ್ತು ನೋಡ. ಈಗ ತೆಗಿಬೇಕಾ ಕರೆಂಟ್ ಇವನು? ಏನಿದು ಈ ಕಡೆ ಮುಂದಿಂದು ಈ ಕಡೆ ಗಿಡದ ಕಡೆ ಎಲ್ಲ ಕಸ ಹಂಗ ಐತಿ. ಏನು ನಾನಾಗಿದ್ರೆ ಈ ಕಡೆ ಎಲ್ಲ ಹೊಡ್ಕೊತ ಬರ್ತಿದ್ದೆ. ಏನೇನು ಇವ್ರಿಗಂತರು ನಾನು ಒಂದು 4-5 ದಿನ 15 ದಿನ ಅಲ್ಲ 1 ವರ್ಷ ಬಿಟ್ಟು ಬಂದರು ನಾನು ಬಂದಾನೆ ಅಂತಂದು ಬಂದು ಮಾತಾಡ್ಸೋದು ಗೊತ್ತಿಲ್ಲ, ಬ್ಯಾಗ್ ಇಸ್ಕೊಳೋದು ಗೊತ್ತಿಲ್ಲ. ಗಿರಾಕಿ ಆಯ್ತು ಅವ್ರಾತು. ಬ್ಯಾಗು ಇಲ್ಲೇ ಇಡಂತೇಳಿ ಚೇರ್ ಮ್ಯಾಗ ಆಮೇಲೆ ತಗೊಂಡು ಹೋದ್ರಾತು. ಅತ್ತಿ ಆರಾಮದೆಯಾ? ಹ್ಞೂನವ ಆರಾಮದೇನೆ. ಏನು ಇವತ್ತು ನೆನಪಾತೆ ನಿನಗೆ ಗಂಡು ಮನೆ? ನಾನೆಲ್ಲಿ ಬರ್ತಾಳ ಏನು ಅಲ್ಲೇ ಇರ್ತಾಳ ಅನ್ಕೊಂಡು ಬಿಡು. ಇಲ್ಲತ್ತಿ ಹಂಗಲ್ಲ, ಇವ್ರಿಗೆ ಹೇಳಿತ್ತಲ್ಲ ಫೋನ್ ಮಾಡಿ ಮಮ್ಮಿ. ನಾನು ಹೇಳಿದ್ದೆ ಅವರು ಈಗ ಅಲ್ಲಿ ಹೋಟ್ಲು ಮಾಡ್ತಿದ್ರಲ್ಲ, ಅಲ್ಲಿ ಏನೋ ಸಮಸ್ಯೆ ಆಗಿ ಅಲ್ಲಿ ಬಿಟ್ಟರು ಮಾಡೋದು. ಈಗ ಬೇರೆ ಕಡೆ ನೋಡಿದ್ರಲ್ಲ ಅಲ್ಲೇ ಪೂಜೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಮತ್ತು ನೀನು ಹೋದಾಗ ಏನು ಮಾಡೋದು, ನಾವೇನು ಬೇರೆ ಯಾರಿಗೂ ಹೇಳಲ್ಲ, ನಾವೇ 4 ಜನ ಮಾಡೋದು, ಮತ್ತು ನಿನ್ನ ಬಿಟ್ಟು ಹೆಂಗೆ ಮಾಡೋದು, ಅದಕ್ಕೆ ಇರು ಅಂತಂದ್ರು. ಅದಕ್ಕೆ ಪೂಜೆ ಮುಗಿಸ್ಕೊಂಡು ಬಂದೆ. ಹೇಳಿದ್ದೆ ಇವ್ರಿಗೆ ಫೋನ್ ಮಾಡಿ, ಮಮ್ಮಿನೂ ಮಾತಾಡಿತ್ತು ಇವ್ರ ಜೊತೆಗೆ. ನಿಮ್ಮನ್ನು ಕರೆದಿತ್ತು, ನೀವು ಏನೋ ಇಲ್ಲ ಮತ್ತು ರಜೆ ಮಾಡಿದ್ರೆ ಗಿರಾಕಿ ಬರಲ್ಲ ಕಮ್ಮಿ ಹಾಕೋವಂದ್ರಂತೆ, ಅದಕ್ಕೆ ಸುಮ್ಮನಾದೆ ನಾನು. ನಮಗೆಲ್ಲ ಅಗಲೆಲ್ಲ ಬರೋಕ್ಕಾಗತ್ತವ. ಹೋಗ್ಬಿಡು ಬಂದಿಯಲ್ಲ. ಕರೆಂಟ್ ಹೋಗಿತ್ತು ಮತ್ತು ನಾನೆಲ್ಲ ಟಿ ವಿ ಆಫ್ ಮಾಡ್ಬೇಕು ಅಂದ್ಕೊಂಡೆ. ಹಂಗಲ್ಲಿ ಟಿ ವಿ ಸ್ವಿಚ್ ಆಫ್ ಮಾಡು. ಒಂದು ಬರೀ ಮಾತಿಗಾದರೂ ನೀನು ಹೆಂಗದಿ, ನಿಮ್ಮ ಮನೆಯವ್ರು ಹೆಂಗದಾರ, ನಿಮ್ಮ ಅಪ್ಪಾಜಿಗೆ ಆರಾಮಿದ್ದಲ್ಲ ಅವ್ರು ಹೆಂಗದಾರ ಅಂತಂದು ಕೇಳ್ಕನ್ನೋ ಇದನ್ನೂ ಇಲ್ಲ ನೋಡಿ ಅವ್ರಿಗೆ. ಹ್ಞೂ ಅತ್ತಿ ಆಫ್ ಮಾಡ್ತೇನೆ. ಅತ್ತಿ ಇದ್ರಾಗ ವೆಜ್ ಪಪ್ಪು ಆಮೇಲೆ ಬ್ರೆಡ್ ಅದಾವ ನೋಡಿ. ಬ್ರೆಡ್ ಏನು ಚಾ ಮಾಡ್ದಾಗ ತಿನ್ನುವಂತ್ರಿ, ಇದ್ರಾಗ ವೆಜ್ ಪಪ್ ಐತೆ ನೋಡಿರಿ, ತಿನ್ನಿರಿ. ಹಲೋ, ಇದ್ರಾಗೇನೋ ವೆಜ್ ಪಪ್ ಐತೆ ಅಂತ ನೋಡ, ತಗ ತಿನ್ ಬಾ. ಒಲ್ಲೆವ ಒಟ್ಟು ಫುಲ್ ಐತಿ. ಒಗ್ಗರಣೆ ಮಾಡಿದ್ನಲ್ಲ ನಾನು, ಈಗ ಇಬ್ಬರು ತಿಂದ್ವಿ. ಈಗಿನ್ನೂ ಒಂದು 10 ನಿಮಿಷ ಆಗಿಲ್ಲ. ಒಲ್ಲೆವ ನನಗೆ ನೋಟಿಸ್ತಲ್ಲ ಬ್ಯಾಡ ವೆಜ್ ಪಪ್ಪೇನು. ಈಗ ಯಾಕೆ ಜನ ಕಮ್ಮಿ ಆತ, ಇಷ್ಟಮಟ್ಟು ಜನ ಇದ್ರು ಕಂಟಿನ್ಯೂ ಒಂದು 4-5 ಜನ ಒಮ್ಮಟ್ಟಿಗೆ ಬಂದುಬಿಟ್ಟಾರೆ, ಅದು ಬೇಕು ಇದು ಬೇಕು ಅಂತಂದು. ಯಾಕೆ ಜನ ಇದ್ರು. ಈಗ ಹಂಗೆ ಸ್ವಲ್ಪ ಒಳಗೆ ಬಂದೆ ನೋಡಿ ನಾನು. ಅತ್ತಿ ತಿಂದಿಲ್ಲ ವೆಜ್ ಪಪ್ಪು? ಇಲ್ಲವ, ಈಗೇನೋ ಏನು ಒಗ್ಗರಣೆ ಮಾಡಿದ್ದ, ಭಾಳ ಹೊತ್ತು ಆಗಿದ್ದಿಲ್ಲ. ಈಗ ಒಂದು 10-15 ನಿಮಿಷ ಆಯ್ತು ನಾವು ಒಗ್ಗರಣೆ ತಿಂದು ಹಂಗೆ ಚಹಾ ಕುಡಿದು ಕೂತ್ಕೊಂಡಿದ್ವಿ. ಇಲ್ಲ ಬ್ಯಾಡ ನನಗೆ ನೋಟಿಸ್ತಲ್ಲ, ನೀನು ತಿನ್ನವ ತಿನ್ನಂಗಿದ್ರೆ. ಇವನು ಬಂದದ್ದು ಈಗ ತಿನ್ನಂದೆ, ಅವನು ಬ್ಯಾಡ ಅಂತ ಅಂದ. ನೀನು ತಿನ್ನು, ಬೇಕಾದ್ರೆ ನಾನು ಆಮೇಲೆ ತಿಂತಾನಂತ. ಸರಿ ಅತ್ತಿ. ಇವ್ರಿಗೆ ಏನಾರ ಮನೆಗೆ ತರೋದು ಗೊತ್ತಿಲ್ಲ, ಏನಾರ ಪ್ರೀತಿಯಿಂದ ತಂದದ್ದು ತಿಂತಾರೆ ಬಿಡು ಖುಷಿಯಿಂದ ಅಂತ ಅಂದ್ಕೊಂಡ್ರೆ ಅದನ್ನು ಗೊತ್ತಿಲ್ಲ. ನನಗರ ಏನು ತಿನ್ನಂಗತಿ, ನಾನು ತಿನ್ನಲ್ಲ. ಬಸ್ನಾಗ ಬಂದು ಸಾಕಾಗೈತಿ, ಹೋಗಿ ಒಂದು ಅರ್ಧ ಗಂಟೆ ಮಕ್ಕಂತೇನೆ. ಅಲ್ಲಿ ಪಾಪ ಅಲ್ಲಿ ಊರಿಗೆ ಹೋಗಿದ್ರೆ ಮಮ್ಮಿ ಬಂದು ಕೂಡಲೇ ಏನಾದರೂ ತಿಂದೇನು ಅಂತಂದು ನಾನು ಅವತ್ತಿಗೆ ಏನಾರ ಬಿಸಿ ಥರ ಮಾಡಿರ್ತೈತಿಲ್ಲ, ಮಾಡಿ ತಿಂದೆ ಉಂಡೆ ಅಂತ ಕೇಳ್ತಿತ್ತು. ಇವ್ರು ನೋಡಿದ್ರೆ ನೀನು ಊಟ ಮಾಡಿದೆ ಏನು, ಯಾವಾಗ ಬಿಟ್ಟಿದ್ದಿ ಏನು ಏನೇನು ಕೇಳಂಗಿಲ್ಲ. ಹೋಗ್ಲಿ ಬಿಡು, ಏನು ಮಾಡೋದು. ಮಮ್ಮಿಗಾರ ಫೋನ್ ಮಾಡಿ ಹೇಳ್ಬೇಕು ಬಂದೆ ಅಂತಂದು. ಇಲ್ಲಿ ರೊಟ್ಟಿ ಮಾಡ್ತಾರಂತಲ್ರಿ ಅವ್ರ ಮನೆ ಯಾವುದು? ರೊಟ್ಟಿ ಮಾಡ್ತಾರಲ್ರಿ, ಅಲ್ಲಿ ಮುಂದೆ ಐತೆ ನೋಡ್ರಿ, ಅಲ್ಲಿ ಹಂಚಿನ ಮನೆ ಕಾಂತೈತಲ್ಲ, ಅಲ್ಲಿ ಕಂಬ ಕಾಣ್ತವಲ್ರಿ, ಆ ಮನೆ ನೋಡ್ರಿ. ಅದರೇ ಅಲ್ಲಿ ಇದ್ರಿಗೆ ಐತಲ್ಲ. ಸರಿ ಬಿಡ್ರಿ. ಅಕ್ಕರೇ ಅಕ್ಕರೇ, ಯಾರಣ್ಣ ನೀವು, ಏನು ಬೇಕಾಗಿತ್ತು? ಇಲ್ಲಿ ರೊಟ್ಟಿ ಸಿಗ್ತಾವಂದು ಗೊತ್ತಾತ್ರಿ, ಅದಕ್ಕೆ ನಮಗೆ ಸ್ವಲ್ಪ ರೊಟ್ಟಿ ಬೇಕಾಗಿತ್ತು, ಮಾಡಿಕೊಡ್ತೀರಾ? ಮಾಡ್ತೇನೆ ರೀ. ಎಷ್ಟು ಬೇಕು ರೀ, ಯಾವಾಗ ಬೇಕಿತ್ತು? ನಮಗೆ ನಾಳೆ ಬಿಟ್ಟು ನಾಡಿದ್ದು ಬೇಕಾಗಿತ್ತು. 25 ಕಡಕ್ ರೊಟ್ಟಿ ಬೇಕು, 25 ಮೆತ್ತನ ರೊಟ್ಟಿ ಬೇಕಾಗಿತ್ತು. ಮಾಡ್ಕೊಡ್ತೇನೆ ತಗೋರಿ. ನಾಡಿದ್ದಲ್ಲ ಮಾಡ್ಕೊಡ್ತೇನೆ. ನಿಮಗೆ ಹೆಂಗೆ ಗೊತ್ತತ್ರಿ ಇಲ್ಲಿ ರೊಟ್ಟಿ ಸಿಗ್ತಾವಂತಂದು? ಅದು ಮೊನ್ನೆ ನೀವು 200 ರೊಟ್ಟಿ ಮಾಡಿಕೊಟ್ಟಿದ್ರಂತಲ್ಲ, ಅವನು ನನ್ನ ಫ್ರೆಂಡೇ. ನಾನು ಅವ್ರ ಫಂಕ್ಷನಿಗೆ ಹೋಗಿದ್ದೆ. ರೊಟ್ಟಿನೂ ಚೆನ್ನಾಗಿದ್ದು. ನಾನು ಕೇಳಿದೆ ಮನೆಗೆ ಮಾಡಿದ್ದಂಗೆ ಅದವಲ್ಲ, ಮನೆಗೆ ಮಾಡಿಸಿದ್ದೆ ಏನು ಅಂತಂದು ಕೇಳಿದೆ. ಇಲ್ಲ ಹಿಂಗೆ ಹೊಸ್ದಾಗಿ ಒಬ್ಬರು ರೊಟ್ಟಿ ಮಾಡ್ತಿದ್ರು, ಅಲ್ಲೇ ತೊಗೊಂಡೆ ಅಂತಂದು ಅಂದರು ಅವರು. ಅದಕ್ಕೆ ನನಗೆ ಚೆನ್ನಾಗಿ ಅನಿಸ್ತು. ಅದಕ್ಕೆ ಒಂದು ಸರಿ ನೋಡೋಣ, ಬೇರೆ ಬೇರೆ ಫಂಕ್ಷನ್ಗೆಲ್ಲ ಹೇಳಿದ್ರಾಯ್ತು ಅಂತಂದು ಈಗ ನೋಡೋಣ ತಡಿ ಅಂತಂದು ಸ್ಯಾಂಪಲ್ಗೆ ನಮ್ಮ ಮನೆಗೂ ಸ್ವಲ್ಪ ಫಂಕ್ಷನ್ ಇತ್ತು, ಅದಕ್ಕಾಗಿನೇ ಬೇಕಾಗಿತ್ತಲ್ಲ, ಅದಕ್ಕೆ ಅವ್ರನ್ನ ಕೇಳಿ ಅಡ್ರೆಸ್ ಕೇಳ್ಕೊಂತ ಇಲ್ಲೇ ಬಂದೆ. ಒಂದು ರೊಟ್ಟಿಗೆ 5 ರೂಪಾಯಿ ನೋಡಿರಿ. ಅವರು ಹೇಳಿರ್ಬೇಕಲ್ಲ, ನಾನು ಮತ್ತೆ ಕಮ್ಮಿ ಮಾಡೋಂಗಿಲ್ಲ, ಎಷ್ಟು ತೊಗೊಂಡ್ರೂ ಕಮ್ಮಿ ಮಾಡೋಂಗಿಲ್ಲ. ಯಾಕಂದರೆ ನಾನು ಈಗ ಮುದ್ತಾರಲ್ಲ ಹಂಗೆ ಉದ್ದಿ ಮಾಡೋಂಗಿಲ್ಲ, ಬಡದೇ ಮಾಡ್ತೇನೆ ರೊಟ್ಟಿನ, ಅದಕ್ಕೆ. ಸರಿ ರೀ, ಆಯ್ತು ತಗೋರಿ. ನಮಗೇನು ನಮಗೆ ಟೇಸ್ಟಿ ಆಗಿ ರುಚಿಯಾಗಿದ್ರೆ ಸಾಕು ರೊಟ್ಟಿ ಏನು. ಸರಿ, ನೀವು ಮಾಡಿಡ್ರಿ, ನಾನು ನಂಬರ್ ಕೊಟ್ಟು ನಾನು ಫೋನ್ ಮಾಡಿ ಹೇಳ್ತೇನಂತೆ ನಾಡಿದ್ದು ಎಷ್ಟೊತ್ತಿಗೆ ಬಂದು ಹೋಯ್ತೇನೆ ಏನು ಅಂತಂದು. ಅಯ್ಯೋ, ನನ್ನ ಹತ್ರ ಫೋನ್ ಇಲ್ಲ. ಒಂದು ಕೆಲಸ ಮಾಡಿಬಿಡ್ರಿ, ನೀವು ನಾಳೆ ಬಿಟ್ಟು ನಾಡಿದ್ದು 11:30 12 ಗಂಟೆ ಸುಮಾರು ಬಂದುಬಿಡ್ರಿ, ನಾನು ಅಷ್ಟೊತ್ತಿಗೆ ರೆಡಿ ಮಾಡಿರ್ತೇನಂತೆ. ಮತ್ತು ನೀವು ಕ್ಯಾನ್ಸಲ್ ಮಾಡೋದಲ್ರಿ, ಮತ್ತು ನಾನು ರೊಟ್ಟಿ ಮಾಡಿಟ್ಕೋಬೇಕು, ಆಮೇಲೆ ನೀವು ಬರಲಿಲ್ದಂಗಿದ್ರೆ ಸುಮ್ಮನೆ ಮತ್ತು ನಮಗೆ ನಷ್ಟ ಆಕತಿ. ಇಲ್ಲಮ್ಮ, ಹಂಗೇನಿಲ್ಲ. ಬೇಕಿದ್ರೆ ನಾನು ನಂಬರ್ ತೊಗೋರಿ, ನೀವು ಯಾರ್ದಾದ್ರೂ ಫೋನಿಂದ ಹಚ್ಚಿ ಕನ್ಫರ್ಮ್ ಆದಮೇಲೆ ಬೇಕಾದ್ರೆ ನೀವು ರೆಡಿ ಮಾಡುವಂತೀರಿ ರೊಟ್ಟಿನ ನಾಡಿದ್ದು. ಅಂದ್ರೆ ನಮ್ಮ ಹತ್ರ ಒಂದು ಫೋನ್ ಐತ್ರಿ, ಅಂದರೆ ನನ್ನ ಮಗಳು ಕಾಲೇಜಿಗೆ ಹೋಗ್ಕೊಳ್ಳ, ಅವಳು ತೊಗೊಂಡು ಹೋಗುತ್ತಾಳ. ನೀವು ನಾಡಿದ್ದು ಬರ್ತೀರಲ್ಲ, ನಿಮಗೆ ಮತ್ತೆ ಯಾವಾಗಾದ್ರೂ ಬೇಕಾದ್ರೆ ನಂಬರ್ ಕೊಟ್ಟು ಹೋಗಂತ್ರಿ, ಬೇಕಾದ್ರೆ ಅಕ್ಕಿ ಫೋನಿಂದನೇ ಮಾಡ್ತೇನೆ ಅಂತ ನಾನು. ಸರಿ ಅಮ್ಮ, ಆಯಿತು. 25 ಮೆತ್ತನ ರೊಟ್ಟಿ, 25 ಕಡಕ್ ರೊಟ್ಟಿ ನೋಡಮ್ಮ. ಸರಿ ರೀ, ಮಾಡ್ತೇನೆ ತಗೋರಿ.
ಹಲೋ, ಈಗ ಬಂದೆ ಮಮ್ಮಿ, ಒಂದು 10 ನಿಮಿಷ ಆಯ್ತು ನೋಡು. ಹೌದೇನು, ಈಗ ಹೋದೆ? ನಾನು ಅದು ಅನ್ಕೊಂಡೆ, ಯಾಕೆ ಏನು ಲೇಟ್ ಆಯ್ತಲ್ಲ, ಇನ್ನು ಫೋನ್ ಮಾಡಲಿಲ್ಲ, ಇನ್ನು ಹೋಗ್ಯಾಳ ಇಲ್ಲ ಅಂತಂದು ಕೇಳೋಣ ಅನ್ಕೊಂಡೆ. ಹೆಂಗೆ ಸೀಟ್ ಇದ್ವೇನು? ರಶ್ ಇತ್ತಾ, ಬಸ್ ಖಾಲಿ ಇತ್ತಾ? ಇಲ್ಲ, ಬಸ್ ಏನು ಖಾಲಿ ಇತ್ತು, ಸೀಟೇ ಇತ್ತು ನನಗೆ. ನಾನು ಈಗ ಫೋನು ಅದು ಯಾಕೆ ಚಾರ್ಜ್ ಕಮ್ಮಿ ಇತ್ತು, ಸ್ವಿಚ್ ಆಫ್ ಆಗಿಬಿಡ್ತಾ. ನಾನು ಹಂಗೆ ಚಾರ್ಜ್ ಇಟ್ಟು ಮುಖ ತೊಗೊಂಬಂದು ಈಗ ಹಂಗೆ ಕುತ್ಕೊಂಡೆ ನೋಡು, ಹಂಗೆ ಫೋನ್ ಮಾಡಿದೆ. ಹೌದೇನು? ಏನು ತಿಂದೆ ಇಲ್ಲ? ಇಲ್ಲಿನ ದೌಡ ಟಿಫನ್ ಮಾಡೇ ಬಿಟ್ಟಿದ್ದಿ, ಊಟ ಮಾಡಿದೆ ಇಲ್ಲ? ಹಾಂ, ಹ್ಞೂ ಮಾಡಿದೆ. ಒಗ್ಗರಣೆ ಮಾಡಿದ್ರಂತ, ಇವ್ರು ಮಾಡ್ಕೊಂಡಿದ್ರಂತ. ಈಗ ಅಮ್ಮನೂ ತಿಂತು, ನಾನು ತಿಂದು ಕುತ್ಕೊಂಡೆ. ಹೌದೇನು? ಸರಿ ತಗೊಳ. ಸರಿ ತಗ, ಮತ್ತು ಬಸ್ನಾಗ ಹೋಗಿ ಸುಸ್ತಾಗಿರ್ತೈತನ, ಸ್ವಲ್ಪ ತಡ್ಡಾಗು, ಆಮೇಲೆ ಸಾಯಂಕಾಲ ಫೋನ್ ಮಾಡುವಂತೆ. ಸರಿ ತಗ ಮಮ್ಮಿ. ರಕ್ಷಿತಾ ಬಂದೇನು, ಕಾಲೇಜ್ಗೆ ಹೋಗಿದ್ಲಲ್ಲ? ಬಂದು ಮಕ್ಕಂಡು ನೋಡುವ, ಕಾಲು ಹೋಗ್ತಾವ ಅಂತ ಅಂದು ಊಟ ಮಾಡಿದ್ಲು ಬರೋತ್ತಿಗೆ. ಊಟ ಮಾಡಿ ಮಕ್ಕಂಡಾಳ. ನಿಮ್ಮ ಅಪ್ಪಾಜಿನೂ ಊಟ ಮಾಡ್ತಾ ಹಂಗೆ ಇಬ್ಬರು ಅಡ್ಡ ಆದ್ರು ನೋಡು. ನಾನು ಈಗ ಹಂಗೆ ಅಡ್ಕೆ ಲೇಕೆ ಅಂತ ಕುತ್ಕೊಂಡಿದ್ದೆ, ಯಾಕೆ ಫೋನ್ ಮಾಡಲಿಲ್ಲ ಅಂದ್ಕೊಂಡೆ. ಅಷ್ಟೊತ್ತಿಗೆ ನೀನು ಫೋನ್ ಮಾಡಿದೆ. ಸರಿ ತಗ ಮಮ್ಮಿ. ಮಮ್ಮಿ ಜೊತೆಗೆ ಮಾತಾಡೋದು ಅಲ್ಲಿರೋದು ನೆನ್ಸ್ಕೊಂಡ್ರೆ ಅಲ್ಲೇ ಇದ್ಬಿಡೋದು ಅನ್ಸುತ್ತೆ. ಇಲ್ಲಿ ಬರೋಕೆ ಮನ್ಸು ಬರೋಂಗಿಲ್ಲ. ಎಲ್ಲರೂ ಎಷ್ಟು ಖುಷಿಯಾಗಿರ್ತಾರೆ. ಏನರ ಹೊರಗಿಂದ ತಗೊಂಬಂದ್ರು ಎಲ್ಲರೂ ಕುಡ್ಕೊಂಡು ಎಲ್ಲ ಎಷ್ಟು ಚೆನ್ನಾಗಿ ತಿಂತಾರೆ. ಇಲ್ಲಿ ತರೋದು ಗೊತ್ತಿಲ್ಲ, ನಾನು ತಂದು ಪ್ರೀತಿಯಿಂದ ತಿನ್ನೋದು ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫ್ರೆಂಡ್ಸ್, ನಿನ್ನೆ ಕೊಟ್ಟೂರಿಗೆ ಹೋಗಿದ್ವಿ. ಹಾಗೆ ಅದ ಕಾರಣ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ. ಇವತ್ತು ಸಹ ನಾನು ಬೆಳಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ, ಇವಾಗ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ. 2 ವೀಡಿಯೋ ಹಾಕ್ತವೆ. ನಾಳೆಯಿಂದ ದಿನಕ್ಕೆ 2 ವೀಡಿಯೋ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನಾಳೆ ಸಿಗ್ತೀನಿ.